ಗಣಪತಿ ಹಬ್ಬದ ದಿವಸ ಗಣೇಶ ಹಬ್ಬ ಇರುತ್ತಲ್ಲ, ಅವತ್ತಿನ ದಿವಸ ಚಂದ್ರನ ನೋಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಗಣಪತಿ ಚಂದ್ರನಿಗೆ ಶಾಪ ಕೊಟ್ಟಿದ್ದು. ಅವತ್ತಿನ ದಿವಸ ಯಾರು ಕೂಡ ನಿನ್ನನ್ನು ನೋಡಬಾರ್ದು. ಅಕಸ್ಮಾತ್ ನೋಡಿದ್ರು ಅಂತ ಹೇಳಿದ್ರೆ ಅವ್ರ ಕಷ್ಟಗಳು ತುಂಬಾ ಬರುತ್ತೆ ಅಂತ. ಟ್ರೈ ಮಾಡಂಗಿದ್ರೆ ಮಾಡಿ ನೋಡಿ, ನಾನಂತೂ ಮಾಡಕ್ಕೆ ಹೋಗೋದಿಲ್ಲ. ಸರಿ, ಅದು ಯಾಕೆ, ಏನು ಕಥೆ ಏನದ್ರ ಹಿಂದೆ ಅಂತ ಪುರಾಣದ ಪ್ರಕಾರ ಹೇಗೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ. ಗಣಪತಿ ಇಲ್ಲಿ ಮೇಲೆ ಹೋಗ್ತಿರ್ತಾನಂತೆ, ಬಿತ್ತು, ಹೊಟ್ಟೆ ಹೊಡಿತು, ಅವಾಗ ಚಂದ್ರನ ನಗ್ದ ಅಂತ. ಆದರೆ ಪುರಾಣಗಳು 18 ಪುರಾಣಗಳಿವೆ. ಅನೇಕ ಕಲ್ಪದಲ್ಲಿ ಅನೇಕ ಕಥೆಗಳನ್ನ ಹೇಳ್ತಾರೆ. ಅದೇ ರೀತಿಯಾಗಿ ಗಣಪತಿ ಪುರಾಣ ಅಂತ 18 ಉಪಪುರಾಣಗಳಿದೆ. ಹೇಗೆ 18 ಪುರಾಣಗಳಿದೆ, ಅದೇ ರೀತಿಯಾಗಿ 18 ಉಪಪುರಾಣಗಳಿದೆ. ಆ ಉಪಪುರಾಣದ ಪ್ರಕಾರ ಗಣೇಶ ಪುರಾಣ ಅಂತಿದೆಯಲ್ಲ, ಅದರ ಪ್ರಕಾರ ಗಣಪತಿ ಚಂದ್ರನಿಗೆ ಯಾಕೆ ಶಾಪ ಕೊಟ್ಟ, ನಾವು ಯಾಕೆ ನೋಡಬಾರ್ದು ಅವತ್ತಿನ ದಿವಸ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ವಿಡಿಯೋನ ಶುರು. ಶ್ರೀ ಗುರುಭ್ಯೋ ನಮಃ. ಪತಯೇ ನಮಃ. ಆಯಿತು ಅಂತ ಹೇಳಿದ್ರೆ, ನಾರದರು ಇರ್ತಾರಲ್ಲ, ನಾರದರು ಶಿವನಿಗೆ, ರುದ್ರದೇವರಿಗೆ ಏನು ಕೊಡ್ತಾರೆ, ಒಂದು ಅಪೂರ್ವವಾದಂಥ ಒಂದು ಹಣ್ಣನ್ನು ಕೊಡ್ತಾರೆ. ಆ ಹಣ್ಣನ್ನು ಕೊಟ್ಟಿದ ತಕ್ಷಣ ಇಬ್ಬರು ಮಕ್ಕಳಿದಾರಲ್ಲ ಶಿವನಿಗೆ, ಒಬ್ಬ ಷಣ್ಮುಖ ಇದ್ದಾನೆ ಸುಬ್ರಹ್ಮಣ್ಯ, ಮತ್ತೆ ಒಬ್ಬ ಗಣಪತಿ. ಇಬ್ಬರಲ್ಲಿ ಯಾರು ಕೊಡೋದು ಅಂತ, ಇಬ್ರು ನನಗೆ ಬೇಕು ಅಂತ. ಇಬ್ರು ಅರ್ಧ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಯಾರಿಗೂ ಕೇಳ್ತಿಲ್ಲ, ಇಡೀ ಫುಲ್ಲೇ ಬೇಕು ನನಗೆ ಅಂತ ಜಗಳ ಮಾಡ್ತಿದಾರಂತೆ. ಆ ಸನ್ನಿವೇಶ ನನಗೆ ಬೇಕು ಅಂತ. ಅವಾಗ ಶಿವ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಪಾರ್ವತಿ ಇರ್ತಾಳಲ್ಲ, ಪಾರ್ವತಿ ಕೇಳ್ತಾರೆ ಯಾರು ಕೊಡೋಣ ಹಣ್ಣನ್ನ, ಒಂದೇ ಹಣ್ಣಿದೆ, ಅರ್ಧ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾರು ಕೂಡ ಒಪ್ಪುತ್ತಿಲ್ಲ, ಇಬ್ರಿಗೂ ಫುಲ್ಲೇ ಬೇಕಂತಿದ್ದಾರೆ, ಯಾರು ಕೊಡೋಣ ಅಂತ ಈ ರೀತಿಯಾಗಿ ಶಿವ ಪಾರ್ವತಿ ಕೇಳ್ತಾನೆ. ಅವಾಗ ಪಾರ್ವತಿ ಹೇಳುವಂಥದ್ದು, ಒಮ್ಮೆ ಶಿವನ್ ಗಣಪತಿ ಕೊಡೋಣ, ಪಾಪ ಚಿಕ್ಕವನಿದ್ದಾನೆ ಅಂತ, ಇಲ್ಲ ದೊಡ್ಡವನಿದ್ದಾನೆ ಇವನು ಕೊಡೋಣ ಅಂತ ಒಂದೊಂದ್ಸತಿ ಒಂದೊಂದು ರೀತಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಆಗ ಏನ್ ಮಾಡ್ತಾರೆ, ರುದ್ರದೇವರು ಏನ್ ಮಾಡ್ತಾರೆ, ಹಾಗೆ ಸಭೆ ನಡೀತಿತ್ತಲ್ಲ, ಬ್ರಹ್ಮನ ಕೇಳ್ತಾರೆ, ಬ್ರಹ್ಮದೇವ್ರನ್ನ ಯಾರು ಕೊಡೋದು ಇದನ್ನ ಅಂತ. ಆಗ ಬ್ರಹ್ಮದೇವ್ರು ಹೇಳ್ತಾರೆ, ಏನೇ ಇರಲಿ ದೊಡ್ಡವನಲ್ಲ, ದೊಡ್ಡವನಿಗೆ ಸಿಗಬೇಕು, ಅದರಿಂದಾಗಿ ದೊಡ್ಡವನ್ ಕೊಡಬೇಕು, ಹಣ್ಣನ್ನು ದೊಡ್ಡವನಿಗೆ ಕೊಡಬೇಕು ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾರೆ, ಬ್ರಹ್ಮದೇವರೇ ಹೇಳಿದ್ದಾರೆ, ಅದರಿಂದಾಗಿ ದೊಡ್ಡ ಮಗನಿಗೆ ಷಣ್ಮುಖನಿಗೆ ಹಣ್ಣನ್ನು ಕೊಟ್ಬಿಡ್ತಾನೆ ಶಿವ ರುದ್ರದೇವರು. ಕೊಟ್ಟಿದ ತಕ್ಷಣ ಏನ್ ಮಾಡುತ್ತೆ, ಈ ಕಡೆ ಗಣಪತಿಗೆ ಸಿಟ್ಟು ಬಂದ್ಬಿಡುತ್ತೆ, ನಂಗೆ ಕೊಡ್ಲಿಲ್ಲ, ನಾವು ಅಣ್ಣಂಗೆ ಕೊಟ್ಟಿವೆ, ನಂಗೆ ಕೊಡ್ಲಿಲ್ಲ ಅಂತ. ಅದು ಯಾರು ಹೇಳಿದ್ದು, ಬ್ರಹ್ಮ ಹೇಳಿದ್ದಲ್ವಾ. ಅದರಿಂದ ಬ್ರಹ್ಮನ ಮೇಲೆ ಸಿಟ್ಟು ಬರಕ್ಕೆ ಶುರು ಆಗುತ್ತೆ. ಒಂದು ಸಿಟ್ಟಿನಿಂದ ಎಲ್ಲರೂ ಹೋಗ್ತಾರೆ, ಅವ್ರವ್ರ ಕೆಲಸಕ್ಕೆ ಅಂತ ಹೋಗ್ತಾರೆ. ಬ್ರಹ್ಮದೇವರು ಸೃಷ್ಟಿ ಮಾಡ್ಲಿಕ್ಕೆ ಅಂತ ಹೇಳಿ, ಸೃಷ್ಟಿ ಕಾರ್ಯಕ್ಕೆ ಅಂತ ತಮ್ಮಲ್ಲಿ ತಾವು ತೊಡ್ಕೊಂತಾರೆ, ಎಲ್ಲ ಅವ್ರವ್ರ ಲೋಕಕ್ಕೆ ಹೋಗಿ. ಅದಾದ ನಂತರ ಗಣಪತಿ ಏನ್ ಮಾಡ್ತಾನೆ, ಸಿಟ್ಟಿನಿಂದ ಹೋಗಿ ಯಾರು ಬ್ರಹ್ಮನನ್ನು ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಗಣಪತಿ ಚಿಕ್ಕವನನ್ನ ಸಿಟ್ಟಿನಿಂದ ಬ್ರಹ್ಮನ್ ನೋಡಿ, ಆಗ ಬ್ರಹ್ಮನಿಗೆ ಹೆದರಿಕೆ ಶುರು ಆಗ್ಬಿಡುತ್ತೆ. ಏನಪ್ಪ ಅಂತ ಹೇಳಿ ಸಣ್ಣ ಮಕ್ಕಳು ಸಿಟ್ಟು ಮಾಡ್ಕೊಂತಾರಲ್ಲ, ಆ ರೀತಿ ಗಣಪತಿ ಬ್ರಹ್ಮನಿಗೆ ಹೆದರಿಕೆಯಾಗಿ ನಡ್ಲಿಕ್ಕೆ ಶುರು ಮಾಡ್ತಾನೆ. ಗಣಪತಿ ಪುರಾಣದಲ್ಲಿ ಹೇಳುವಂಥದ್ದು. ಅವಾಗ ಏನಾಗುತ್ತೆ, ನಡಗ್ಲಿಕ್ಕೆ ಶುರು ಆದ ತಕ್ಷಣ ಈ ಕಡೆ ಏನಾಗಿರುತ್ತೆ, ಅದ್ ನೋಡಿ ಅಯ್ಯೋ ಇಷ್ಟು ಚಿಕ್ಕ ಹುಡುಗನ ನೋಡಿ ಬ್ರಹ್ಮದೇವ್ರು ನಡಕ್ತಿದ, ಅದು ಗಣಪತಿನ ನೋಡಿ ಬ್ರಹ್ಮದೇವ್ರು ನಡಗಕ್ಕೆ ಹೆದರಿಕೆಯಿಂದ ನಡಕ್ತಿದ ಅಂತ ಹೇಳ್ಬಿಟ್ಟು ಗಣಪತಿನ ನೋಡಿ ಚಂದ್ರ ನಗ್ಲಿಕ್ಕೆ ಶುರು ಮಾಡಿಬಿಡ್ತಾನಂತೆ. ಅವನ್ ಚಂದ್ರ ನಕ್ಕಿದ್ ನೋಡಿ ಅವ್ರ ಗಣದವ್ರು ಎಲ್ಲರೂ ಕೂಡ ನಗ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗೆ ಗಣಪತಿಗೆ ಸಿಟ್ಟು ಜಾಸ್ತಿ ಬಂದು, ಇನ್ನು ಮುಂದೆ ನಿನ್ನನ್ನು ನೋಡ್ಲೇಬಾರ್ದು, ಯಾರು ನೋಡಿದ್ರು ಅಂತ ಹೇಳಿದ್ರೆ ಆಗೇನಾಗುತ್ತೆ, ಅವ್ರಿಗೆ ಪಾಪಗಳು ಬರುತ್ತೆ, ಬಹಳಷ್ಟು ಕೆಟ್ಟದಾಗುತ್ತೆ, ಯಾರು ಕೂಡ ಭೂಲೋಕದಲ್ಲಾಗ್ಲಿ ಯಾರು ಕೂಡ ನಿನ್ನನ್ನು ನೋಡಬಾರದು ಅಂತ ಶಾಪವನ್ನು ಕೊಟ್ಬಿಡ್ತಾರೆ. ಶಾಪ ಕೊಟ್ಟಿದ ತಕ್ಷಣ ಚಂದ್ರನಿಗೆ ಹೆದರಿಕೆ ಶುರು ಆಗುತ್ತೆ. ಮತ್ತೆ ಬೇಡ್ಕೊಂತಾನೆ, ಅನೇಕ ವಿಧವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬೇಡ್ಕೊಂಡ ನಂತರ ಏನು ಹೇಳ್ತಾನೆ, ಗಣಪತಿ ಅನೇಕ ಪೂಜೆಗಳನ್ನ ಮಾಡಿ ತಪಸ್ಸನ್ನು ಮಾಡಿ ಚಂದ್ರ ಬೇಡ್ಕೊಂತಾನೆ, ಈ ರೀತಿಯಾಗಿ ನನ್ನಿಂದ ತಪ್ಪಾಗ್ಬಿಟ್ಟಿದೆ, ಕ್ಷಮಿಸು, ಇಷ್ಟು ದೊಡ್ಡ ಶಿಕ್ಷೆ ಕೊಡೋದು ಬೇಡ ಅಂತ. ಅವಾಗ ಸರಿ, ಹಾಗಾದ್ರೆ 1 ವರ್ಷ 6 ತಿಂಗಳು 1 ವರ್ಷ 3 ತಿಂಗಳು ಸುಮಾರು ಅಷ್ಟು ದಿವಸ ನಿನ್ನನ್ನು ಯಾರು ಕೂಡ ನೋಡೋದು ಬೇಡ ಅಂತ. ಆಗ ಇದು ಬಹಳ ಜಾಸ್ತಿ ಆಯಿತು, ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ತುಂಬ ಒಳ್ಳೆಯದು, ಇದು ಜಾಸ್ತಿ ದೊಡ್ಡ ಶಿಕ್ಷೆ ಆಗಿದೆ ಅಂತ ಹೇಳಿ ಚಂದ್ರ ಗಣಪತಿಗೆ ಬೇಡ್ಕೊಳ್ಳೋದು. ಆಗೇನು ಮಾಡ್ತಾನೆ ಗಣಪತಿ, ಸರಿ ಹಾಗಾದರೆ ಭಾದ್ರಪದ ಶುಕ್ಲ ಪಕ್ಷ ಚೌತಿ ಅಂತ ಹೇಳಿದ್ರೆ ಗಣಪತಿ ಹುಟ್ಟಿದ ದಿವಸ ಅಲ್ಲ, ಗಣಪತಿ ಹಬ್ಬನ ಆಚರಿಸ್ತೀವಲ್ಲ, ಅವತ್ತಿನ ದಿವಸ ಯಾರು ಕೂಡ ನಿನ್ನನ್ನು ನೋಡಬಾರ್ದು. ಅವತ್ತು ನೋಡಿದ್ರು ಅಂತ ಹೇಳಿದ್ರೆ ಅವ್ರು ಕೆಟ್ಟದುಂಟಾಗುತ್ತೆ, ಅದರಿಂದಾಗಿ ಅವತ್ತಿನ ದಿವಸ ನೋಡಬಾರ್ದು ಅಂತ ಹೇಳಿ ಆ ದೊಡ್ಡ ಶಾಪವನ್ನ ಸಣ್ಣದು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಶಾಪ ಕೊಟ್ಟಾದ್ಮೇಲೆ ಯಾರನ್ನೂ ಕೂಡ ಯಾರು ಹೇಳಿದ್ರು ಕೂಡ ನಾನು ಅದನ್ನ ಬದಲಾಯಿಸೋದಿಲ್ಲ ಅಂತ ಗಣಪತಿ. ಹಾಗಾಗಿ ಬದಲಾಯಿಸ್ತಾನೆ. ಅದಾದ ನಂತರ ಮತ್ತೆ 1000 ವರ್ಷಗಳ ಕಾಲ ಚಂದ್ರ ಮತ್ತೆ ಬೇಡ್ಕೊಂಡು ಕ್ಷಮೆಯನ್ನು ಕೇಳಿ ಮತ್ತೆ ಅದಾದ ನಂತರ ಭಾದ್ರಪದ ಶುಕ್ಲ ಚೌತಿ ದಿವಸ ಚಂದ್ರನ ನೋಡಬೇಕು ಅಂತ ವ್ರತವನ್ನು ಆಚರಣೆ ಮಾಡಿ ಚಂದ್ರನ ನೋಡಿದ್ರೆ ತುಂಬಾ ಒಳ್ಳೆಯದು ಅಂತ ಈ ರೀತಿ ಆಗುತ್ತೆ ಅಂತ ಹೇಳಿ ಗಣಪತಿ ವರವನ್ನು ಕೊಡ್ತಾನೆ. ಇದಿಷ್ಟು ಯಾವ್ದ್ರ ಕಥೆ, ಚಂದ್ರನನ್ನ ಯಾಕೆ ನೋಡಬಾರ್ದು ಅಂತ ಪುರಾಣದಲ್ಲಿ ಏನು ಬಂದಿದೆ ಅನ್ನೋಂಥ ಕಥೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶ್ರೀಕೃಷ್ಣ ನಮಸ್ತೆ.